ಶಾವಿಗೆ ಪಾಯಸ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಬರೀ ಹಾಲಲ್ಲೇ ಮಾಡುವಂಥ ಪಾಯಸ, ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅಲ್ಲಿಗೆ ಒಂದು ಕಪ್, ಒಂದೂವರೆ ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಮತ್ತು ದ್ರಾಕ್ಷಿ, ನಾನಿಲ್ಲಿ ಸಪ್ರೇಟಾಗಿ ಹುರಿತಾ ಇಲ್ಲ, ಅದನ್ನು ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ. ಶಾವಿಗೆ, ಗೋಡಂಬಿ, ದ್ರಾಕ್ಷಿ ಹಾಗೂ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗತ್ತೆ. ಇಲ್ಲಿ ನಾನು ಬಣ್ಣ ಬಂದಾಗ ತೋರಿಸ್ತೀನಿ, ಗೊತ್ತಾಗತ್ತೆ ನಿಮಗೆ. ಈ ಲೈಟ್ ಫೋಕಸ್ಸಿಗೆ ಕೆಲವೊಂದು ಸಾರಿ ಅದು ಫ್ರೈ ಅಷ್ಟಾಗಿ ಕಾಣಲ್ಲ, ಆದರೆ ಗೋಲ್ಡನ್ ಬ್ರೌನ್ ಬಂದು ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಯಾವುದೇ ಕಾಯಿ ಹಾಲನ್ನಾಗಲಿ ಯೂಸ್ ಮಾಡ್ತಾಯಿಲ್ಲ ಅಥವಾ ಕಂಡೆನ್ಸ್ಡ್ ಮಿಲ್ಕನ್ನು ಯೂಸ್ ಮಾಡ್ತಾಯಿಲ್ಲ, ಆದರೂ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾಯಿಲ್ಲ, ಬದಲಿಗೆ ಬೆಲ್ಲನ ಹಾಕ್ಕೊಳ್ತೀನಿ. ಬೆಲ್ಲ ಹಾಕಿದಾಗ ಕೆಲವರು ಹಾಲು ಪಾಯಸ ಮಾಡಿದಾಗ ಅದು ಒಡೆಯುತ್ತೆ ಅಂತಾರೆ, ಆದರೆ ಅದು ಒಡೆದೇ ಇರುವಾಗ ಒಂದು ಟಿಪ್ಸ್ನ ಹೇಳ್ತೀನಿ ನಾನು. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಅಂತ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿದಾಗ ಶಾವಿಗೆನೂ ಬೇಗ ಬೆಂದ್ಕೊಳ್ಳುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ನಾನು ನಿಮಗೆ ಎತ್ತಿ ತೋರಿಸ್ತೀನಿ ತಡೀರಿ. ಶಾವಿಗೆನ ಈ ಥರ ನೋಡಿ, ಇದು ಆಲ್ರೆಡಿ ಬ್ರೌನ್ ಕಲರ್ ಆಗಿದೆ. ಇದನ್ನ ಆಫ್ ಮಾಡಿಬಿಟ್ಟು ಇಲ್ಲಿ ನಾನು ಹಾಲನ್ನ ಕುದಿಯೋಕ್ಕಿಟ್ಟಿದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಅಂದರೆ ಹಾಲನ್ನ ಕುದಿಯೋಕ್ಕಿಟ್ಟಿದ್ದೀನಿ, ಬರೀ ಹಾಲು ಮಾತ್ರ. ಇದಕ್ಕೆ ನಾನು ಶಾವಿಗೆನ ಹಾಕ್ಕೊಳ್ತೀನಿ. ಈಗಷ್ಟೇ ಹುರಿದಿರುವ ಶಾವಿಗೆ, ಗೋಡಂಬಿ, ದ್ರಾಕ್ಷಿನ ಹಾಕಿ ಹುರಿದಿಟ್ಟಿದ್ದೀನಿ. ಇದೀಗ ಕುದಿ ಬರುತ್ತೆ ನೋಡಿ. ಕುದಿ ಬಂದ ತಕ್ಷಣ ಇದಕ್ಕೆ ಒಂದು 4 ಲವಂಗನ ಹಾಕ್ಕೊಳ್ಳಿ. ಬರೀ ಹಾಲು, ಬೇರೆ ಏನೂ ಉಪಯೋಗಿಸಲ್ಲ. ಚೆನ್ನಾಗಿ ಕುದಿ ಬಂದ ತಕ್ಷಣ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತೀನಿ. ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಲವಂಗ, ಏಲಕ್ಕಿ ಪುಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅದು ಮಾಡಿದ್ಮೇಲೆ ಅಷ್ಟೇ ಸಖತ್ತಾಗಿರುತ್ತೆ. ಫಸ್ಟು ತೆಳು ಅನಿಸುತ್ತೆ, ಆಮೇಲೆ ಅದು ಮೀಡಿಯಮ್ ಹದಕ್ಕೆ ಬರುತ್ತೆ ನೋಡಿ. ಈಗ ಇದು ಆಲ್ರೆಡಿ ಬೆಂದಾಗಿರುತ್ತೆ ಶಾವಿಗೆ. ನೋಡಿ ಎಷ್ಟು ಚೆನ್ನಾಗಿ ಒಂಥರ ಫ್ಯಾಟ್ ಮಿಲ್ಕ್ ಆಗೋದ್ರಿಂದ ಚೆನ್ನಾಗಿ ಬಂದಿದೆ. ಇವಾಗ ನಾನು ಬೆಲ್ಲನೂ ಹಾಕಿದ್ದೀನಿ 1 ಕಪ್ ಆಗೋಷ್ಟು. ನೀವು 3/4 ಕಪ್ ಆದರೂ ಹಾಕ್ಕೋಬೋದು 1 ಕಪ್ ಶಾವಿಗೆಗೆ. ನೀವು ಬೆಲ್ಲ ಹಾಕಿದ ತಕ್ಷಣ ಅದನ್ನ ಜೋರಾಗಿ ಕುದಿಸೋದ್ರಿಂದ ಹಾಲು ಒಡೆದೋಗುತ್ತೆ, ಆವಾಗ ಪಾಯಸನೂ ಹಾಳಾಗುತ್ತೆ. ಅದರಿಂದ ನೀವು ಒಂದು ಸಣ್ಣ ಕುದಿ ಬರೋ ತನಕ ಇಟ್ಟು ಆಮೇಲೆ ಆಫ್ ಮಾಡ್ಕೊಳ್ಳಿ. ಆವಾಗ ಪಾಯಸ ಅನ್ನೋದು ಹಾಲು ಹಾಕಿದಾಗ ಹಾಲಿಗೆ ಬೆಲ್ಲ ಹಾಕಿದಾಗ ಒಡೆದೋಗಲ್ಲ. ಹಾಲು ಪಾಯಸ ಮಾಡಿದಾಗ ಬೆಲ್ಲ ಹಾಕಿದರೆ ಒಡೆಯುತ್ತೆ ಅನ್ನೋರು ಈ ಥರ ಮಾಡ್ಕೊಳ್ಳಿ. ಜಾಸ್ತಿ ಕುದಿಸ್ಬೇಡಿ, ಒಂದು ಕುದಿ ಬರೋಷ್ಟರಲ್ಲಿ ಆಫ್ ಮಾಡಿಕೊಂಡಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲನ ನಾನು ತುರಿದಿರೋ ಬೆಲ್ಲ ಹಾಕಿರೋದ್ರಿಂದ ಅದೇ ಕರಗಿರುತ್ತೆ. ಇವಾಗ ಪಾಯಸ ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಹೊತ್ತು ಬಿಟ್ಟಾಗ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಪಾಯಸ ಅನ್ನೋದು. ತುಂಬ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ನೀವು ಬರೀ ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಳ್ಳಿ. ಎಮರ್ಜೆನ್ಸಿಗೆ ಪಟ್ಟಂತ ಶಾವಿಗೆ ಪಾಯಸನ ಈ ಥರ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.